ಹಾವಳಿ ತಡೆಯೋಕೆ ದಮ್ ಇಲ್ವಾ? ಪ್ರತಿಭಟನೆಯಲ್ಲಿ ಸಿಎಂಗೆ ಮಹಿಳೆ ಆವಾಜ್ ಹಾಕಿದ್ದಾರೆ. ಜೆಡಿಎಸ್ ತವರು ಜಿಲ್ಲೆಯಲ್ಲೇ ಸಿಎಂ ಮೇಲೆ ಸಿಟ್ಟಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಸಿಎಂಗೆ ಮಹಿಳೆ ಆವಾಜ್ ಹಾಕಿದ್ದಾರೆ. ಸಿಎಂಗೆ ಆನೆ ಹಾವಳಿಯನ್ನ ತಡೆಯೋ ದಮ್ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. 4 ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾನು ರೈತ ಪರ ಜನಪರ ಅನ್ನೋರು ಈಗ ಎಲ್ಲಿದ್ದಾರೆ? ಅವರನ್ನ ಇಲ್ಲಿಗೆ ಕರೆಸಿ ಅಂತ ಅಧಿಕಾರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಹಿಳೆ. ನಾನು ರೈತ ಪರ ಜನಪರ ಅಂತ ಸಿಎಂ ಹೇಳ್ತಾರೆ, ಹಾಗಾದ್ರೆ ಅವರು ಸದ್ಯಕ್ಕೆ ಎಲ್ಲಿದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಸನ ಜಿಲ್ಲೆ ಬಾಳುಪೇಟೆಯಲ್ಲಿ ನಡೆದಿರೋ ಪ್ರತಿಭಟನೆಯಲ್ಲಿ ಇಂತಹ ಮಾತುಗಳು ಕೇಳಿ ಬಂದಿರೋದು. ಎಸಿ ಕಾರಲ್ಲಿ ಓಡಾಡ್ಕೊಂಡು ಸುಖವಾಗಿರೋದಲ್ಲ, ವಿಧವೆ ನೋವು ನಿಮ್ಗೆ ಗೊತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಮಹಿಳೆ. 4 ದಿನದಿಂದಲೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ, ನೀವು ಎಸಿ ಕಾರಲ್ಲಿ ಓಡಾಡ್ಕೊಂಡು ಸುಖವಾಗಿರೋದಲ್ಲ, ನಾನು ರೈತ ಪರ ಜನಪರ ಅಂತ ಹೇಳ್ತೀರಾ, ಆದ್ರೆ 4 ದಿನದಿಂದ ಪ್ರತಿಭಟನೆ ಮಾಡಿದ್ರು ಕೂಡ ನೀವು ಎಲ್ಲಿದ್ದೀರಾ? ವಿಧವೆ ನೋವು ಏನು ಅಂತ ಹೇಳಿ ನಿಮ್ಗೆ ಗೊತ್ತಾ ಎನ್ನುವಂತಹ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ ಮಹಿಳೆ. ಹಾಸನ ಜಿಲ್ಲೆ ಬಾಳುಪೇಟೆಯಲ್ಲಿ ನಡೆದಿರುವಂತಹ ಪ್ರತಿಭಟನೆಯಲ್ಲಿ ಈ ರೀತಿಯಾದಂತಹ ಮಾತುಗಳು ಕೇಳಿ ಬಂದಿದ್ದಾವೆ. ನಾನು ರೈತ ಪರ ಜನಪರ ಅನ್ನೋರು ಎಲ್ಲಿದ್ದಾರೆ? ಅವರನ್ನ ಇಲ್ಲಿಗೆ ಕರೆಸಿ ಅಂತ ಹೇಳಿ ಅಧಿಕಾರಿಗೂ ಕೂಡ ಮಹಿಳೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪ್ರತಿಭಟನೆಯಲ್ಲಿ ಸಿಎಂಗೂ ಆವಾಜ್ ಹಾಕಿದ್ದಾರೆ. ಜೆಡಿಎಸ್ ತವರು ಜಿಲ್ಲೆಯಲ್ಲೇ ಸಿಎಂ ಮೇಲೆ ಇದೀಗ ಜನರು ಸಿಟ್ಟಾಗಿದ್ದಾರೆ. ಆನೆ ಹಾವಳಿ ತಡೆಯೋ ದಮ್ ಸಿಎಂಗೆ ಇಲ್ವಾ? 4 ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ರೈತ ಪರ ಜನಪರ ಅನ್ನೋರು ಈಗ ಎಲ್ಲಿದ್ದೀರಾ? ಕೇವಲ ಮಾತಿನಲ್ಲಿ ನಿಮ್ಮ ಕಾಳಜಿಯ? ಎಸಿ ಕಾರಲ್ಲಿ ಓಡಾಡ್ಕೊಂಡು ನೀವು ಸುಖವಾಗಿರೋದಲ್ಲ, ವಿಧವೆ ನೋವು ನಿಮ್ಗೆ ಗೊತ್ತಿದೆಯಾ ಎನ್ನುವಂತ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ ಓರ್ವ ಮಹಿಳೆ. ಅಷ್ಟೇ ಅಲ್ಲ, ಸಿಎಂ ರನ್ನ ಇಲ್ಲಿಗೆ ಕರೆಸಿ ಅಂತ ಹೇಳಿ ಅಧಿಕಾರಿಗೂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಒಂದು ಎಕರೆ ಗದ್ದೆ ಬೆಳೆ ಇದೆ ಗದ್ದೆ ನಿಮಗೆ ಗೊತ್ತಾ? ಆದಾಯ ಎಷ್ಟು ಖರ್ಚು ಮಾಡ್ತಾರೆ ಅಂತ ಗೊತ್ತಿದೆಯಾ ನಿಮಗೆ? 1 ಎಕರೆ ಗದ್ದೆಗೆ ಕುಮಾರಸ್ವಾಮಿ ನಾವು ಜನದ ಪರ ಇದ್ದೀನಿ, ರೈತರ ಪರ ಇದೀವಿ. ಇವತ್ತೇಳ್ರಿ ಕುಮಾರಸ್ವಾಮಿ ಅವ್ರು ಎಸಿ ಕಾರ ಓಡಾಡ್ಕೊಂಡು ಅವ್ರ ಹೆಂಡತಿ ಮಕ್ಕಳು ಸುಖವಾಗಿಟ್ಕೊಳ್ಳೋದಲ್ಲ, ಎಲ್ಲಕ್ಕೂ ಇದೀವಿ ನಾವು ಅಂತವ. ಇವತ್ತು ಜನಗಳಿಗೆ ಕೊಡ್ಲಿ ನ್ಯಾಯನ. ಇವತ್ತೊಬ್ಬ ರೈತ ಮನೆ ಒಬ್ಬ ಮನುಷ್ಯ ತಗೋದ ಅಂದ್ರೆ ನೀವು 5 ಲಕ್ಷ ಕೊಡ್ಬೋದು ಪರಿಹಾರನ ಆನೆಗಳಿಂದ. ಅದು ಅವ್ನಿಂದ 10 ಲಕ್ಷ ದುಡಿದಾನ ವರ್ಷಕ್ಕವನು. ಅವ್ರ ಹೆಂಡತಿ ಮಕ್ಕಳು ಮುಂದಾರ ಕೂತ ಕರ್ಕೊಂಡ್ರಿ ಒಂದು ಹೆಣ್ಣು ಇವತ್ತು ಸಮಾಜದಲ್ಲಿ ಒಬ್ಬ ಗಂಡ ಇಲ್ಲದ ಗೊತ್ತೈತಿ ನಿಮಗೆ? ಒಂದ್ ಹೆಣ್ಣು ಒಂದು ಸಮಾಜದಲ್ಲಿ ಒಬ್ಬ ಗಂಡ ಇಲ್ಲದ ಯಾವ ತರ ಬದುಕ್ತಾರೆ ಗೊತ್ತಿದೆಯಾ? ನೀವು ಕೂಡ ಸಹಕಾರ ಕೊಡೋದಲ್ಲ. ಕುಮಾರಸ್ವಾಮಿ ಹತ್ರ ಹೋಗಿ ಹೇಳ್ತೀನಿ, ಇಲ್ಲಿ ನಾವು ಮನವಿ ಪತ್ರ ಕೊಡ್ತೀನಿ. ನಾವು 4 ದಿವಸದವ ಇಲ್ಲಿ ಯಾವ ಹೆಂಗಸರು ಬರ್ತಾರೆ, ನಾವು ಯಾಕೆ ಬರ್ತೀವಿ ಗೊತ್ತಾ? ಇವತ್ತು ನಮ್ಗೆ ಜಮೀನಿಲ್ಲ, ಆದ್ರೂ ನಾವು ರೈತರ ಪರ ನಿಂತಿದ್ದವ. ಕುಮಾರಸ್ವಾಮಿ ಮಹಿಳೆ ಯಾವ ರೀತಿಯಾಗಿ ಸಿಎಂ ವಿರುದ್ಧ ಆವಾಜ್ ಹಾಕಿದ್ದಾರೆ ಅಂತ ಹೇಳಿ. ಈಗ ರೈತ ಪರ ಜನಪರ ಅನ್ನೋದು ಕೇವಲ ನಿಮ್ಮ ಬಾಯಿ ಮಾತಲ್ಲೇ ಉಳಿದಿದ್ಯಾ? ಅಷ್ಟು ಇದಿದ್ರೆ ಸಿಎಂ ರನ್ನ ಇಲ್ಲಿಗೆ ಕರೆಸಿ ಅಂತ ಹೇಳಿ ಅಧಿಕಾರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಜ್ಯೋತಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜ್ಯೋತಿ ಅವರೇ, ಯಾಕಿಷ್ಟು ಸಿಎಂ ವಿರುದ್ಧ ಸಿಟ್ಟು ತಿಳ್ಕೋಬಹುದಾ ನಾವು? ಎಸ್ ಜ್ಯೋತಿ ಅವರೇ ಹೇಳಿ. ಮುಖ್ಯಮಂತ್ರಿಗಳು ಅವರ ಬಗ್ಗೆ ನಾವು ಮಾತಾಡ್ಬೇಕು ಅಂತ ನಾವು ಮಾತಾಡಿಲ್ಲ ಮೇಡಮ್. ನಮ್ಮನ್ನ ಇಷ್ಟು ದಿನ ನಾವು ಅಲ್ಲಿ ಒಂದು ಸ್ಟ್ರೈಕ್ ಮಾಡ್ತಾ ಇದೀವಿ. ಅದು ಅಂತ ಸರ್ಕಲ್ ಒಳಗೆ ಒಂದು ಸ್ಟ್ರೈಕ್ ಮಾಡ್ತಾ ಇದೀವಿ ಅಂದಾಗ ಯಾರು ಬಂದು ನಮ್ಮನ್ನ ಕೇಳ್ದಿದ್ದಾಗ ಎಲ್ಲರಿಗೂ ಆಕ್ರೋಶ ಬರುತ್ತೆ ಮೇಡಮ್. ನಾಳೆ ದಿನ ಯಾವ್ದಾರ ಒಂದು ಇದಾದ್ರೆ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಬರ್ತಾರೆ. ಈಗ ನಾವ್ ಸರಿಯಾದ ಸಮಯಕ್ಕೆ ಬಂತು ಪೊಲೀಸ್ ಅಧಿಕಾರಿಗಳು ಅವ್ರ ಕೆಲಸ ಏನೈತೆ ಅವ್ರು ಮಾಡ್ತಾರೆ. ಮತ್ತ ಅವ್ರ ಪಾಡಿಗೆ ಅವರು ಅರಣ್ಯ ಇಲಾಖೆಯವ್ರನ್ನ ಕಳಿಸ್ತೀವಿ, ಅವ್ರನ್ನ ಕಳಿಸ್ತೀವಿ. ಅವ್ರು 8 ಗಂಟೆ ತನಕ ಕಾಯ್ತಾರೆ, ಲಾಸ್ಟಿಗೆ ಅವ್ರ ಪಾಡಿಗೆ ಹೋಯ್ತಾರೆ. ಇಲ್ಲಿ ಯಾರಿಗ ಏನಾಗ್ತೈತೆ ಅಂತ ನೋಡೋರು ಯಾರು ಇಲ್ಲ, ಆಯ್ತಾ? ಅಷ್ಟಕ್ಕೆ ಅಲ್ಲಿ ಇಲ್ಲಿ ಎಷ್ಟು ಆನೆಗಳು ಬಂದು ದಾಳಿ ಮಾಡ್ತಾ ಇದಾವೆ. ನಾಳೆ ದಿನ ಒಬ್ಬ ಮನುಷ್ಯ ಒಂದು ವ್ಯಕ್ತಿಗೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇವತ್ತು ಹಾಳಾಗೋದು ರೈತರ ಮನೆ, ಆಯ್ತಾ? ರೈತರ ಮನೆ. ಆ ರೈತರ ಮನೆ ಹಾಳಾದಾಗ ಇಲ್ಲ ಒಬ್ಬ ಮಹಿಳೆ ಸಾಯ್ಬೋದು, ಇಲ್ಲ ಒಬ್ರು ರೈತರು ಸಾಯ್ಬೋದು. ಅವಾಗ ಆ ರೈತರಿಗೆ ಅವ್ರು ಪರಿಹಾರ ಕೊಡ್ತಾರೆ, ನಾವ್ ಕೊಡಲ್ಲ ಅಂತ ಹೇಳ. 5 ಲಕ್ಷ ಕೊಡ್ಬೋದು. 5 ಲಕ್ಷ ಕೊಟ್ರೆ ಅದು ನಮಗೆ
ಎಷ್ಟು ದಿನ ಜೀವನಕ್ಕಾಗುತ್ತೆ? ಏನ್ 5 ವರ್ಷ ಬದುಕಕ್ಕಾಗತ್ತ 5 ವರ್ಷ ದುಡ್ಡು ತಗೊಂಡು? ಇಲ್ಲ ತಾನೆ? ಹೌದು. ಇವತ್ತು ಒಂದ್ ಹೆಣ್ಣಿಗೆ ಒಂದು ಸಮಾಜದಲ್ಲಿ ಒಬ್ಬ ಗಂಡ ಇಲ್ಲ ಅಂದ್ರೆ ಯಾವ ತರ ನೋಡುತ್ತೆ ಹೇಳಿ ಸಮಾಜ? ಹೌದಲ್ವಾ? ಅದ್ರ ಬಗ್ಗೆ ನಾವು ಕೇಳಿರೋದ ಸರ್. ರೈತರ ಪರ ಅವ್ರು ಇದಾರ ತಾನೆ, ರೈತರಿಗೆ ಬಂದು ಅವ್ರಿಗೆ ಏನಿದೆ ಸಾಂತ್ವನ ಹೇಳಿ, ಹಿಂಗೆಲ್ಲ ಹಿಂಗ್ ನಾನ್ ಮಾಡ್ತೀನಿ ಅಂತ ಹೇಳಿ. ನಾವು ಆನೆನ ಇತ್ಲಾಗೆ ಗಡಿಗಾಣಿಸಿ ಅಂತ ಹೇಳ್ತಾ ಇಲ್ಲ, ಅವಕ್ಕೆ ಅವದೇ ಆದ ಜಾಗ ಒಂದು ನಿರ್ಮಿಸಿ ಅವಕ್ಕೂ ಒಂದ್ ಏನು ಅವ್ ಬೇಕಾದ ಆಹಾರ ಪಡೆ ಏನ್ ಮಾಡ್ಬೇಕು ಮಾಡ್ಲಿ. ಆಯ್ತಾ? ಇವತ್ತು ಅರಣ್ಯದಲ್ಲೆಲ್ಲವ ಆನೆ ತಿನ್ನ ಆಹಾರ ಯಾವ್ದು ಇಲ್ಲ, ಅವ್ರು ಸರ್ಕಾರಕ್ಕೆ ಏನ್ ಬೇಕು ಅದನ್ನ ಬೆಳಿತಿದಾರೆ ಅಲ್ಲಿ. ಹಂಗಾಗಿ ಈಗ ಆನೆಗಳು ಎಲ್ಲಿ ಊರು ಇದಿದೆ ಅಲ್ಲಿ ಬಂದ್ಗಳು ಆನೆಗಳು ವಾಸ ಮಾಡ್ತಿದಾವೆ. ಆಯ್ತಾ? ಅವು ಬೆಳೆ ನಾಶ ಮಾಡ್ತೇವೆ ಅಂತ ನಮಗೆ ಇದಲ್ಲ. ನಾವು ಬೆಳೆ ಇವತ್ತು ಬೆಳಿತೀವಿ, ಇವತ್ತು ಹೋಗುತ್ತೆ, ಮತ್ತೆ ಅದನ್ನ 6 ತಿಂಗಳು ಮತ್ತೆ ನಾವು ಜೊತೆ ಈಗ ನೀವು 4 ದಿನದಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ, ನೀವು ಅನೇಕ ಜನರನ್ನ ಒಳಗೊಂಡ ಹಾಗೆ. ಹಾಗಾದ್ರೆ ಯಾರು ಅಧಿಕಾರಿಗಳು ಸರಿಯಾಗಿ ನಿಮ್ಗೆ ರೆಸ್ಪಾಂಡ್ ಮಾಡಿಲ್ವಾ? ಯಾಕಂದ್ರೆ ಸಿಎಂ ವರ್ಗೂ ಬಂದಿದೆ ಅಂತ ಹೇಳಿ, ಆದ್ರೆ ಅಧಿಕಾರಿಗಳಲ್ಲಿ ಕೆಲಸ ಮಾಡಿಲ್ವಾ ಅಂತ. ನಮಗ್ ಏನ್ ಗೊತ್ತಾ ಮೇಡಮ್, ಅಲ್ಲಿ ಬರ್ತಾರೆ, ಅದೇ ಪೊಲೀಸ್ ಅಧಿಕಾರಿಗಳು ಬರ್ತಿದ್ದಾರೆ. ಇದ್ರಲ್ಲಿ ಹಾಸನದಿಂದ ಯಾರು ಬರ್ಬೇಕು ಅವ್ರ ಮುಖ್ಯ ಬಂದ್ಬಿಟ್ಟು ಒಂದು ಸಾಂತ್ವನ ಹೇಳಿ, ನಿಮ್ಮ ಇದಕ್ ನಮಗೆ ಒಂದು ಹೋಗೋಟಿಗೆ ಅವ್ರೊಂದು ಬಂದು ಕೈ ಜೋಡಿಸಿದ್ರೆ ನಮಗೂ ಖುಷಿ ಆಗುತ್ತಲ್ವಾ ಮೇಡಮ್? ಈಗ ಸಿಎಂ ಏನ್ ಕಷ್ಟ ಇದಾರೋ ನಮಗ್ ಅದ್ ಗೊತ್ತಿಲ್ಲ, ಅವ್ರು ಎಲ್ಲಿದಾರೋ ನಮಗ್ ಗೊತ್ತಿಲ್ಲ ಅಂದ್ರೆ, ಬಟ್ ಅದಕ್ಕೊಂದು ಸಾಂತ್ವನ ಹೇಳಕ್ ಯಾರನ್ನಾರ ಒಬ್ರು ವ್ಯಕ್ತಿ ನನಗೆ ಹುಟ್ಟು ಸಾಕ್ಬೋದಲ್ವಾ? ಈಗ ಸ್ಥಳೀಯ ಶಾಸಕರು ಇದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ, ಅವರನ್ನ ಯಾರನ್ನಾದ್ರೂ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರೆ? ಭೇಟಿ ಮಾಡಿ ಯಾರನ್ನಾರ ಒಬ್ರು ಕಳಿಸಿ, ಈ ತರ ಅಲ್ಲಿ ಪ್ರಾಬ್ಲಮ್ ಇದೆ, ಅದು ನನ್ನ ರೈತರಿಗೆ ಆಗಿರೋದು ನೋವು, ನನ್ನ ರೈತರಲ್ಲಿ ಇದ್ ಮಾಡ್ತಿದ್ದಾರೆ. ನೀವು ಖುದ್ದು ಭೇಟಿ ಮಾಡೋದಕ್ಕೆ ಹೋಗಿಲ್ಲ ಯಾರು ಅಧಿಕಾರಿಗಳನ್ನ ಕೂಡ? ನಾವು ಖುದ್ದು ಭೇಟಿ ಹೇಳಕ್ ಹೋದ್ರೆ ಅಲ್ಲಿ ಬರ್ತಾರೆ, ಈಗ ಬರ್ತಾರೆ, ಇನ್ನೊಂದ್ 5 ನಿಮಿಷ ನಾವು ಪ್ರತಿಭಟನೆ ಮಾಡಿದಾಗ 5 ನಿಮಿಷ ಬರ್ತಾರೆ, 10 ನಿಮಿಷ ಬರ್ತಾರೆ ಅಂತಾರೆ. ನಾವು ದಿನನಿತ್ಯ ಅಲ್ಲಿ ಕೂತ್ಕೊಂಡ್ ಮಾಡೋ ಕೆಲಸನೂ ಬಿಟ್ಟು ಹೋಗಲ್ ಕೂರ್ತಾ ಇದೀವಿ. ಆದ್ರೂ 1 ಗಂಟೆ 2 ಗಂಟೆ ಟೈಮ್, 5 ನಿಮಿಷ 10 ನಿಮಿಷ ರಸ್ತೆ ತಡೆ ಮಾಡಿದ್ರೆ ನಾಳೆ ದಿನ ಪೊಲೀಸ್ ನಮ್ಮ ಮೇಲೆ ಆಕ್ಷನ್ ತಗೋತಾರೆ. ಆಗ ರೈತರುಗಳೇ ಹೋಗೋದು ಪೊಲೀಸ್ ಸ್ಟೇಷನ್, ಜೈಲಿಗೆ. ಅಧಿಕಾರಿಗಳು ಬರಲ್ಲ, ಸಿಎಂ ಆಗ್ಲಿ ಬರಲ್ಲ, ಸಿಎಂ ಹಿಂದೆ ಮುಂದೆ ಇರೋ PM ಆಗ್ಲಿ ಯಾರು ಬರಲ್ಲ, ರೈತರುಗಳು ಹೋಗೋದು. ರೈತರು ಗಂಡರು ಹೋಗ್ತಾರೆ, ರೈತರು ಮಕ್ಳು ಹೋಗ್ತಾರೆ, ಇಲ್ಲ ಮಹಿಳೆಯರು ಹೋಗಿ ಕುತ್ಕೋತಾರೆ ಅಲ್ಲಿ ಸ್ಟೇಷನ್ಗೆ. ಆಗ ಯಾರು ಬರಲ್ಲ ಮೇಡಮ್. ಈ ಪ್ರತಿಭಟನೆ ಕರೆಕ್ಟ್ ಆಗ ಸೂಚನೆ ಕೊಡ್ಲಿಲ್ಲ ಅಂದ್ರೆ ಮುಂದಕ್ಕೆ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಕ್ ಆಗಲ್ಲ. ಈಗ ಅಧಿಕಾರಿಗಳೇನಾದ್ರೂ ಭರವಸೆನ ಕೊಟ್ಟಿದ್ದಾರಾ? ಸಿಎಂ 4ನೇ ತಾರೀಕಿಗೆ ನಾವು ಸಿಎಂ ಹತ್ರ ಈ ಮನವಿ ಪತ್ರ ಇಡ್ತೀನಿ, ಎಷ್ಟು ಬೆಳೆ ನಾಶ ಆಗಿದೆ ಅದಕ್ಕೇನ್ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಯ್ತಾ? ಅದನ್ನ ಅವ್ರು ಕರೆಕ್ಟ್ ಆಗಿ ಇದ್ ಮಾಡ್ಕೊಂಡು ಒಂದು ಒಳ್ಳೆ ಮಾಡಿ ನಮಗ್ ಬೆಳೆ ಇದಕ್ಕೂ ಪರಿಹಾರ ಕೊಡ್ಲಿ ಅಂತ ನಾವು ಕೇಳ್ತಾ ಇಲ್ಲ. ನಮಗೇನಂತಂದ್ರೆ ಆದಷ್ಟು ಬೇಗ ಆನೆಗಳಿಗೆ ಅವಕ್ಕೆ ಸೂಕ್ತವಾದ ಸ್ಥಳ ತಳಿಸಿ ಅವನು ಎಲ್ಲಿಗೆ ಇದ್ ಮಾಡ್ಬೇಕು ಮಾಡ್ಲಿ. ಯಾವಾಗ್ಲೂ ವರ್ಷನೂ ನಮಗೆ ಈ ಇದ್ರಲ್ಲಿ ನಮಗೆ ಸಕಲೇಶ್ಪುರದಿಂದ ಆಲೂರವರೆಗೂ ನಮ್ಗೆ ಇದೇ ಸಮಸ್ಯೆ ಇದಿರೋದು. ಈ ಸಮಸ್ಯೆ ನಮಗೆ ಬಗೆಹರಿಸ್ತಾ ಇಲ್ಲ ಅವರು. ವರ್ಷನೂ ಇದೇ ನಮಗೆ ಹೇಳ್ತಾ ಇದಾರೆ, ಅಲ್ಲಿ 10 ಲಕ್ಷ ಇದ್ ಮಾಡಿದೀವಿ ನಾವು ಆನೆಗೋಸ್ಕರ, ಇಲ್ಲಿ 10 ಲಕ್ಷ ರೆಡಿ ಮಾಡಿದೀವಿ ಅಂತ. ಅದ್ ಯಾವ್ದು ಅವರು ರೆಡಿ ಮಾಡ್ತಾ ಇಲ್ಲ. ಆಯ್ತಾ? ಅದಕ್ಕೋಸ್ಕರ ನಾವ್ ಇಷ್ಟೊಂದು ಅವ್ರ ಬಗ್ಗೆ ಕ್ರೂರವಾಗಿ ಮಾತಾಡಿರೋದು ಇಲ್ಲ. ನಮಗೇನ್ ಅವ್ರ ಬಗ್ಗೆ ನಮಗ್ ಮಾತಾಡ್ಬೇಕಾಗಿಲ್ಲ ಮೇಡಮ್. ನಾವ್ ತಿನ್ನೋದು ನಮ್ಮನೆ ಅನ್ನ. ಅವ್ರು ಇವತ್ತು ದೇಶಕ್ಕೊಬ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಅವ್ರು ಏನಾದ್ರು ಜನಗಳಿಗೆ ಸಾಂತ್ವನ ಕೊಡ್ಬೇಕು. ಅದೇ ನೀವೀಗ ಡಿಸೆಂಬರ್ 4ಕ್ಕೆ ಮನವಿಯನ್ನ ಸಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ. ಮನವಿಯನ್ನ ಸಲ್ಲಿಸಿ ಆಮೇಲೆ ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. 1 ಎಕರೆ ಗದ್ದೆ ಬೆಳೆ ಇದೆ ಅಂತ ನಿಮಗೆ ಗೊತ್ತಾ? ಆದಾಯ ಎಷ್ಟು ಖರ್ಚು ಮಾಡ್ತಾರೆ ಅಂತ ಗೊತ್ತಿದೆಯಾ ನಿಮಗೆ? 1 ಎಕರೆ ಗದ್ದೆಗೆ ಕುಮಾರಸ್ವಾಮಿ ನಾವು ಜನದ ಪರ ಇದ್ದೀನಿ, ರೈತರ ಪರ ಇದ್ದೀನಿ. ಇವತ್ತೇಳ್ರಿ ಕುಮಾರಸ್ವಾಮಿ ಅವ್ರು AC ಕಾರ ಓಡಾಡ್ಕೊಂಡು ಅವ್ರ ಹೆಂಡತಿ ಮಕ್ಕಳು ಸುಖವಾಗಿ